ವಿರಾಜಪೇಟೆಯ ಕೆಲವು ಯುವಕರು ಸೇರಿ ಕಸ ಬಿಸಾಕುವ ಜಾಗಗಳಲ್ಲಿ ಹೂವಿನ ಗಿಡಗಳನ್ನು ಇಟ್ಟು ಆ ಗಿಡಕ್ಕೆ ನೀರು ಹಾಕುವ ಮೂಲಕ ಕಸಮುಕ್ತ ನಗರವನ್ನಾಗಿ ಮಾಡಲು ಪ್ರಯತ್ನ ಮಾಡಿದರು. ಸಮಾಜ ಸೇವಕ ಯೋಗೇಶ್ ನಾಯ್ಡು ಅವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ವಿರಾಜಪೇಟೆಯ ಕೇರಳ ಮುಖ್ಯ ರಸ್ತೆಯ ಕಂಚಿ ಕಾಮಾಕ್ಷಿ ದೇವಾಲಯ ರಸ್ತೆ, ಪೆಟ್ರೋಲ್ ಬಂಕ್ ಮುಂಭಾಗ, ಖಾಸಗಿ ಬಸ್ ನಿಲ್ದಾಣ, ಅಬ್ದುಲ್ ಕಲಾಂ ರಸ್ತೆ, ಗೋಣಿಕೊಪ್ಪ ರಸ್ತೆಯ ರಾಜಕಾಲುವೆ, ಸರ್ಕಾರಿ ಬಸ್ ನಿಲ್ದಾಣದ ಮುಂದೆ, ಮಸೀದಿಯ ಸಮೀಪ ಹಾಗೂ ಎಫ್ಎಂಸಿ ರಸ್ತೆ ಕಾರು ನಿಲ್ದಾಣದ ಬಳಿ ಕೆಲವು ಸಾರ್ವಜನಿಕರು ತಮ್ಮ ಮನೆಯ ಕಸವನ್ನು ರಾತ್ರಿ ತಂದು ಬಿಸಾಕ್ತಾ ಇದ್ದು, ಅಲ್ಲದೆ ಬೆಳಿಗ್ಗೆ ಮತ್ತು ಸಂಜೆ ವೇಳೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಕೂಡ ಜಾಸ್ತಿ ಇರುತ್ತೆ. ಇದನ್ನ ಮನಗಂಡ ಸಮಾಜ ಸೇವಕ ಯೋಗೇಶ್ ಅವರು ಎಲ್ಲೆಲ್ಲಿ ಕಸ ಬಿಸಾಕುತ್ತಾರೋ ಅಲ್ಲೆಲ್ಲಿ ಸುಂದರವಾದ ಹೂವಿನ ಗಿಡದ ಬುಟ್ಟಿ ಇಟ್ಟು ಆ ಸ್ಥಳಗಳಲ್ಲಿ ಕಸ ಹಾಕದಂತೆ ಸಾರ್ವಜನಿಕರ ಮನವೊಲಿಸಲು ಈ ರೀತಿಯ ಪ್ರಯತ್ನ ಮಾಡಲಾಯಿತು. ಅಂತಾರಾಷ್ಟ್ರೀಯ ರಗ್ಬಿ ಆಟಗಾರ ಮಾದಂಡ ತಿಮ್ಮಯ್ಯ ಮಾತನಾಡಿ, ವಿರಾಜಪೇಟೆ ಪುರಸಭೆ ವತಿಯಿಂದ ಬರುವ ವಾಹನಗಳಿಗೆ ತಮ್ಮ ಮನೆಯ ಕಸವನ್ನ ಹಸಿ ಕಸ, ಒಣ ಕಸ ಎರಡನ್ನ ಬೇರ್ಪಡಿಸಿ ನೀಡುವಂತೆ ಮನವಿ ಮಾಡಿದರು. ಎಲ್ಲರಿಗೂ ನಮಸ್ಕಾರ. ಇವಾಗ ತಾನೇ ನೀವು ನೋಡ್ತಾ ಇರೋ ಹಾಗೆ ನಮ್ಮ ಸಮಾಜ ಸೇವಕರ ಒಂದು ಸಂಘದಿಂದ ನಾವು ನಮ್ಮ ಮೀನುಪೇಟೆ ಏನು ರಸ್ತೆ ಇದೆ ಇದರಲ್ಲಿ ಇವಾಗ ನೀವು ಹಲವಾರು ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ. ನಾನು ಇಲ್ಲಿ ಸ್ಥಳೀಯ ಇಂಪ್ಯಾಕ್ಟ್ ಈ ಒಂದು ಜಾಗದಲ್ಲಿ ಬಹಳಷ್ಟು ಕಸ ಬಿಸಾಕುವಂಥ ಒಂದು ಸ್ಥಳ ಇದು. ನಮ್ಮ ಮೀನುಪೇಟೆ ಅವರೇ ಅಲ್ಲದೆ ಹೊರಗಿಂದ ಬಂದು ಬಹಳಷ್ಟು ಜನ ಇಲ್ಲಿ ಕಸ ಬಿಸಾಕುವಂಥ ಒಂದು ಸನ್ನಿವೇಶ ನಮಗೆ ಕಾಣಿಸ್ತಾ ಇತ್ತು. ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಸೇರಿ ಒಂದು ಗಿಡನ ಇಲ್ಲಿ ಇಡುವಂತಹ ಒಂದು ಸನ್ನಿವೇಶ ಇವಾಗ ಏನಕ್ಕೆ ಬರ್ತಾ ಇದೆ ಅಂತಂದರೆ, ಈ ಥರದ ಕಸಗಳನ್ನ ಬಿಸಾಕಿದ್ರೆ ನಮಗೆಲ್ಲ ಗೊತ್ತು ಬಹಳಷ್ಟು ರೋಗ ರುಜಿನಗಳು ಇವಾಗ ಬರ್ತಾ ಇದೆ. ಇದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಮತ್ತು ಒಂದು ಸ್ವಚ್ಛ ಒಂದು ವಿರಾಜಪೇಟೆಯ ನಗರವನ್ನು ಒಂದು ಸ್ವಚ್ಛಗೊಳಿಸಲಿಕ್ಕೆ ಇದು ಮೊದಲನೇ ಹೆಜ್ಜೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾರ್ವಜನಿಕರು ಎಲ್ಲರೂ ಕಸವನ್ನು ಇಲ್ಲಿ ಹಾಕದೆ ಸಹಕರಿಸಬೇಕು. ಪ್ರಯತ್ನದಿಂದ ಒಂದು ಒಳ್ಳೆ ಕಾರ್ಯ ಆಗಿದೆ. ಇದೊಂದು ಒಳ್ಳೆ ಕಾರ್ಯ. ನಾವು ತುಂಬ ಪ್ರಯತ್ನ ಪಡ್ತಾ ಇದ್ದೇವೆ. ನಾವು ಈ ಕಸ ತುಂಬ ಹಾಕ್ತಾ ಇದ್ದೀವಿ. ಡೆಲ್ಲಿನೂ ನಮಗೆ ತುಂಬ ಸಹಕಾರ ಮಾಡಿದ್ದಾರೆ. ಅದೇ ನಂತರ ನಮಗೆ ಸುದ್ದಿಗ ಅವರು ಹೊಸ ನಮಗೆ ಸಹಕಾರ ಕೊಟ್ಬಿಟ್ಟು ನಮಗೆ ಒಂದು ಒಳ್ಳೆ ಕೆಲಸ ಮಾಡಿಕೊಟ್ಟಿದ್ದಾರೆ. ಧನ್ಯವಾದಗಳು. ಆಟೋ ಸ್ಟ್ಯಾಂಡ್ ಇದೆ, ಅದರ ಮುಂದೆ ಅಂಗಡಿಗಳೆಲ್ಲ ಇದೆ. ಅಲ್ಲಿ ಕಸಗಳು ಮನೆಯಾಗಿ ಸಡಿಗೆ ಖಂಡಿತ ಹಾಕ್ತಾರೆ. ಜನಪ್ರತಿನಿಧಿಗಳಿಗೂ, ಶಾಲೆ ಮಕ್ಕಳಿಗೂ, ರೈತರು ಎಲ್ಲ ಪ್ರತಿನಿಧಿಗಳಿದೆ ಕಸಗಳು. ಅಂದರೆ ಎಲ್ಲರಿಗೂ ಒಂದು ತೊಂದರೆ ಆಗುತ್ತೆ. ಆದ ಕಾರಣ ಇದೊಂದು ಒಳ್ಳೆ ಕೆಲಸ ಕಡೆಯಿಂದ ಮಾಡಿದ್ದಾರೆ. ಸಮಾಜ ಸೇವಕರ ತಂಡ ಇವತ್ತು ಸ್ವಚ್ಛತೆಯ ಕೊಟ್ಟಿದ್ದಾರೆ. ಹೂ ಗಿಡವನ್ನು ಇಟ್ಟು ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಎಲ್ಲರೂ ಇದರ ಬಗ್ಗೆ ಸಾರ್ವಜನಿಕರು ನಿಗಾವಹಿಸಬೇಕು ಅಂತ ಈ ಹೂ ಗಿಡವನ್ನು ಇಟ್ಟು ಇವತ್ತು ಸ್ವಚ್ಛತೆಯ ಕಾರ್ಯಕ್ರಮದಲ್ಲಿ ತೊಡಗಿದ್ದಾರೆ. ಇದೊಂದು ನಮಸ್ಕಾರ. ನನ್ನ ಅಬ್ದುಲ್ ಜಲೀಲ್ ಅಂತ ಈ ವಾರ್ಡ್ ಸದಸ್ಯ. ಪುರಸಭೆಯಿಂದ ಸಮಾಜ ಸೇವಕರ ಸಂಘವರು 10 ಜಾಗದಲ್ಲಿ ಹೂ ಗಿಡ ನಟ್ಟುಬಿಟ್ಟು ಅವ್ರ ಕೆಲಸ ಮಾಡಿದ್ದಾರೆ. ನಾವು ಸಾರ್ವಜನಿಕರು ಕಸ ಹಾಕೋದು ನಮ್ಗೆ ಗೊತ್ತಿದೆ. ಆ ಕಸನೇ ನಮಗೆ ನಾಯಿಗಳು ಬಂದು ನಮ್ಮ ಮನೆ ಹತ್ರ ಆಗ್ತಾ ಇರೋದು. ಆದರೂ ನಮಗೆ ಬುದ್ಧಿ ಬರ್ತಾ ಇಲ್ಲ. ಆದರೆ ಇನ್ನು ಮುಂದೆ ಇದು ನಿಶ್ಚಿತ ನಾವು CC ಕ್ಯಾಮ್ರಾ ಮಾಡಿ ಅದು ಏನು ದಂಡ ಆಗ್ತದೆ ಅದು ಮುಲಾಜಿ ಯಾರು ನಾವಂತೂ ಬರೋದಿಲ್ಲ. ಈ ಕಸದ ವಿಷಯದಲ್ಲಿ 2 ಶಾಸಕರು ಅವತ್ತು ನಮಗೆ ಕಸದ ವಿಷಯದಲ್ಲಿ ಸ್ವಲ್ಪ ಇದಾಗಿ ಹೇಳಿದ್ದಾರೆ. ಪುರಸಭೆಯ ವ್ಯಾಪ್ತಿಯಲ್ಲಿ ರಸ್ತೆ ಬದಿಗಳಲ್ಲಿ